ದೇವ್ರಿಗೆ ನಮಸ್ಕಾರ. महागणपति विश्वेश्वर महाअन्नपूर्णा ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಕ್ಕೆ ಏನಾದರೂ ಒಂದು ವಿಶೇಷ ಕಾರಣ ಇದ್ದೇ ಇರುತ್ತೆ ಅಥವಾ ಪ್ರತಿ ಸಿನಿಮಾ ಬಂದಾಗಲೂ ಇಲ್ಲಿ ಮಾಡಿಸ್ತಾರೆ? ಇಲ್ಲ, ನಮಗೆ ತುಂಬ ದಿನದಿಂದ ಈ ಪಿಕ್ಚರ್ಗೆ ಮಾಡಿಸ್ಬೇಕಾಗಿತ್ತು. ಲಾಸ್ಟ್ ಕೆಲವು ಪಿಕ್ಚರ್ ಇಲ್ಲಿಂದ ಅಣ್ಣವ್ರ ಪಿಕ್ಚರ್ಗೆ ಯುವರಾಜ ಪಿಕ್ಚರ್ ಇದು ಎಲ್ಲ ಇಲ್ಲಿಂದ ಮೆರವಣಿಗೆ ಹೋಗಿದೆ. ಒಂದು ವಾಸ್ತು ನಮಗೆ ಇಲ್ಲಿಂದ ಚೆನ್ನಾಗಿ ಮಾಡಬೇಕು ಅಂತ ಲಾಸ್ಟ್ ಟೈಮು ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡಿದ್ದು. ಸರಿ ಕಾಶೇಶ್ವರ ಇಲ್ಲೇ ಮಾಡಿಸ್ಬೇಕು ಅಂತ ಇತ್ತು. ಯಾಕಂದರೆ ಒಂದು ಲಕ್ಕಿಯಾದ ಪ್ಲೇಸ್ ಇಲ್ಲಿಂದ ಏನೇ ಮಾಡಿದ್ರು ಒಳ್ಳೇದಾಗ್ತಾಯಿದೆ. ಪಿಕ್ಚರ್ಗೆ ಇಷ್ಟೊಂದು ಮೆರವಣಿಗೆ ಮಾಡಿದ್ದೀವಿ, ಯಾರು ಒಳ್ಳೇದಾಗ್ತದೆ. ಸರ್, ಭೈರತಿ ರಣಗಲ್ ಬಹು ನಿರೀಕ್ಷಿತ ಸಿನಿಮಾ. ಸೊ ಶಿವಣ್ಣನ ಅಭಿಮಾನಿಯಾಗಿ ಸೊ ಏನು ಹೇಳ್ತೀರಾ? ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ? ಖಂಡಿತ ಇದು ಕರ್ನಾಟಕ ಚಿತ್ರರಂಗದಲ್ಲೇ ಮತ್ತೊಂದು ಮೈಲಿಗಲ್ಲಾಗುತ್ತೆ ಅಂತ ನಮ್ಗೆ ವ್ಯಕ್ತಪಡಿಸ್ತಾ ಇದ್ವಿ. ಖಂಡಿತ ಇದು ಇಲ್ಲ ಓಮ್ ರೇಂಜ್ಗೆ ಇದು ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು. ಯಾಕಂದರೆ ನವಂಬರ್ ಲಾಸ್ಟು ಶಿವಣ್ಣ ಹಳೆ ಪಿಕ್ಚರ್ ನವಂಬರ್ 15ನೇ ತಾರೀಕು ಇದು 28 ವರ್ಷ ಆಯಿತು ಒಂದು ಜನ್ಮ ಜೋಡಿ. ಆ ಡೇಟೇ ಇದು ಭೈರತಿ ರಣಗಲ್ ಇದಾಗ್ತಿರೋದು. ಎಲ್ಲೆಲ್ಲಿ ಇವತ್ತಿನ ಕಾರ್ಯಕ್ರಮಗಳೇನು? ಏನಾದರೂ ಬೇರೆ ಬೇರೆ ಕಡೆ ಪೂಜೆ ಆ ಥರದ್ದು ಇಲ್ಲ, ನಾಳೆ ತುಂಬ ಕಾರ್ಯಕ್ರಮಗಳಿದೆ. ಎಲ್ಲ ಸೆಲೆಬ್ರೇಷನ್ ಎಲ್ಲ ಊರು ಸೆಲೆಬ್ರೇಷನ್ ಮಾಡ್ತಾಯಿದೆ. ನಾವು ಸಾಯಂಕಾಲ ನರ್ತಕಿ ಥಿಯೇಟ್ರಲ್ಲಿ ಕಟೌಟ್ಗೆಲ್ಲ ಭಾರಿ ಹಾರ ಹಾಕಿ ಪಟಾಕಿ ಹೊಡೆದು ಒಂದು ಸಾಯಂಕಾಲ ದಿನ ಸ್ಟಾರ್ಟ್ ಆಗುತ್ತೆ. ಒಂದು 6:30-7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾಳೆ ಸಾಯಂಕಾಲದವರೆಗೂ ಕಂಟಿನ್ಯೂ ಕಾರ್ಯಕ್ರಮ ಇರುತ್ತೆ. ಭೈರತಿ ರಣಗಲ್ ಬಹು ನಿರೀಕ್ಷಿತ ಸಿನಿಮಾ. ಆಸ್ ಎ ಅಭಿಮಾನಿಯಾಗಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾದ ಬಗ್ಗೆ, ಇವತ್ತಿನ ಪೂಜೆ ಬಗ್ಗೆ? ಮೇಡಮ್, ಅಭಿಮಾನ ಅನ್ನೋದು ತುಂಬ ದೊಡ್ಡದು. ಅಂದರೆ ಶಿವಣ್ಣನ ಅಭಿಮಾನಿಗಳು ನಾವೇನೇ ಮಾಡಿದ್ರು ಫಸ್ಟ್ ನಾವೇ ಮಾಡೋದು. ಅದನ್ನ ನೋಡಿ ಇನ್ನೊಂದಷ್ಟು ಜನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಅವತ್ತಿಂದನೂ ನಡ್ಕೊಂಬಂದಿದೆ. ಅಂದರೆ ಅಣ್ಣವ್ರ ಅಭಿಮಾನಿಗಳು ಮಾಡೋರು ಅದನ್ನ ನೋಡಿ ನಾವು ಶಿವಣ್ಣನ ಫ್ಯಾನ್ಸ್ ನೋಡಿದ್ವಿ. ಶಿವಣ್ಣನ ಫ್ಯಾನ್ಸ್ ನೋಡಿ ಅಪ್ಪು ಫ್ಯಾನ್ಸ್ ನೋಡಿದ್ರು, ಕಲ್ತರು. ಹಾಗೆ ಮುಂದೆ ಎಲ್ಲ ಹೀರೋಗಳ ಫ್ಯಾನ್ಸು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ದೇವಸ್ಥಾನದ ಪೂಜೆ ಇರ್ಬೋದು, ನಾವು ಸೆಲೆಬ್ರೇಷನ್ ಇರ್ಬೋದು, ಒಂದು ಹಾರ ಹಾಕೋದಿರ್ಬೋದು, ಒಂದು ಏನೇ ಮಾಡಿದ್ರು ನಾವು ಮೊದಲು, ಆಮೇಲೆ ಎಲ್ಲರೂ ಅದನ್ನೊಂದು ಹೆಮ್ಮೆಯಿಂದ ಹೇಳ್ಕೊಬೋದು. ಅಭಿಮಾನ ಅಂತ ವಿಷಯ ಬಂದರೆ ಮೇಡಮ್, ಭೈರತಿ ರಣಗಲ್ ಸಿನಿಮಾ ಒಂದು ದೊಡ್ಡ ಮಟ್ಟದ ಯಶಸ್ಸು ಆಗಬೇಕು. ಆಮೇಲೆ ಶಿವಣ್ಣಂಗೆ ಆರೋಗ್ಯ ತುಂಬ ಚೆನ್ನಾಗಾಗಬೇಕು. ಅವ್ರಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗಬಾರ್ದು. ಆಗಲ್ಲ ಅವ್ರಿಗೆ. ಆದರೂ ಒಂದು ದೇವ್ರಿಗೊಂದು ಮರ ಇಡೋಣ. ಭೈರತಿ ರಣಗಲ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಮುಖ್ಯ ನಮಗೆ ಶಿವಣ್ಣ. ಸೊ ಎರಡೂ ತುಂಬ ಒಳ್ಳೆಯದಾಗಲಿ, ಒಳ್ಳೆ ಸಕ್ಸಸ್ ಆಗಲಿ. ಮಫ್ತಿ ಸಿನಿಮಾ ನೋಡಿದಾಗ ನಾವೆಲ್ಲ ಭೈರತಿ ರಣಗಲ್ಗೆ ಅಭಿಮಾನಿಗಳಾದವರು. ಇವಾಗ ಅದೇ ಹೆಸರಲ್ಲಿ ಒಂದು ಸಿನಿಮಾ ಬರ್ತಾ ಇದೆಯಲ್ಲ, ನಮಗೆಲ್ಲ ನಿರೀಕ್ಷೆ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಿರೋಂಗೆ ನಮ್ಮ ನರ್ತಕಿಲಿ 6 ಗಂಟೆಗೆ ಶೋ ಶುರುವಾಗ್ತಾಯಿದೆ. ಹೌಸ್ಫುಲ್ ಆಗಿದೆ. 10 ಗಂಟೆ ಶೋ ಹೌಸ್ಫುಲ್ ಆಗಿದೆ. 1:30 ಶೋ ಹೌಸ್ಫುಲ್ ಆಗಿದೆ. ವೀರೇಶಲ್ಲೂ 10 ಗಂಟೆ ಶೋ ಫುಲ್ ಆಗಿದೆ. ಮೈಸೂರಲ್ಲಿ ಫುಲ್ ಆಗಿದೆ. ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದರೆ ಇವತ್ತು ಕನ್ನಡ ಫಿಲಮ್ಗೆ ಜನ ಬರ್ತಾ ಇಲ್ಲ ಅಂದರದನ್ನ ನೀಗಿಸ್ತಾ ಇದ್ದಾರೆ ಶಿವಣ್ಣ. ಆಲ್ರೆಡಿ ಭೀಮಾ, ಕೃಷ್ಣಂ ಪ್ರಣಯಂ ಸಖಿ ದೊಡ್ಡ ಹಿಟ್ ಮಾಡಿದ್ರು. ಎಲ್ಲರೂ ನೋಡಿದ್ರು, ಎಲ್ಲ ವರ್ಗದ ಹೀರೋಗಳು ಅಭಿಮಾನಿಗಳು ನೋಡಿದ್ರು, ಹಿಟ್ ಆಯಿತು. ಹಾಗೆ ಭೈರತಿ ರಣಗಲ್ಗೂ ಎಲ್ಲ ಅಭಿಮಾನಿಗಳು ಹೀರೋಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಸೋಷಲ್ ಮೀಡಿಯಾ ನೋಡ್ತಾ ಇದ್ದೀವಿ. ಆ ಫ್ಯಾನ್ ವಾರ್ ಅನ್ನೋದು ಹೋಗಿದೆ ಅಂತ ನನ್ನ ಫೀಲಿಂಗ್, ಸ್ಟ್ರಾಂಗ್ ಫೀಲಿಂಗ್ ಅನಿಸಿದೆ. ಯಾಕೋ ಒಂದು ಒಳ್ಳೆ ವೈಬ್ ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿಗೆ, ಒಳ್ಳೇದಾಗ್ತಾ ಇದೆ ಅನ್ನೋದು ನಮ್ಮೆಲ್ಲರ ಒಂದು ಖುಷಿ. ಈ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ. ಆ ಹಿಟ್ ಆಗೋಕ್ಕೆ ಮುಂಚೆನೇ ಒಂದು ಮುನ್ಸೂಚನೆಯಾಗಿ ಒಂದು ಪೂಜೆ ಮಾಡಿಸೋಣ, ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ ಮೇಡಮ್. ಹೌದು ಮೇಡಮ್, ಇಲ್ಲಿ ಜೋಗಿ ಸಿನಿಮಾಯಿಂದನೂ ಇಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು ಎಲ್ಲ ಅಭಿಮಾನಿಗಳು. ಅಣ್ಣವ್ರ ಅಭಿಮಾನಿಗಳು ಮುಂಚೆ ಇಲ್ಲಿ ಪೂಜೆ ಮಾಡಿಸೋರು. ಅದಾದಮೇಲೆ ಶಿವಣ್ಣನ ಅಭಿಮಾನಿಗಳು. ಅದು ಕಂಟಿನ್ಯೂ ಆಗಿದೆ ಲೆಗೆಸಿ. ಅಂದರೆ ವಾಸ್ತು ತುಂಬ ಚೆನ್ನಾಗಿದೆ. ಈ ಶಿವನೇ ಅಲ್ವಾ, ನಮ್ಮ ಶಿವಂಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ಶಿವಂಗೆ ಹೇಳ್ತಾ ಇದ್ದೀವಿ ನಮ್ಮ ಶಿವನ್ ಚೆನ್ನಾಗಿ ನೋಡ್ಕೊಳಪ್ಪ ಅಂತ. ಹಂಗಾಗಿ ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತೆ. ಇಲ್ಲಿ ಕೇಳ್ಕೊಂಡಿದ್ದು ಏನೇ ಕೇಳ್ಕೊಂಡ್ರೂ ಸಕ್ಸಸ್ ಆಗುತ್ತೆ. ನಾವು ಕೇಳ್ಕೊಂಡಿದ್ದೀವಿ 2 ವಿಷಯ ಕೇಳ್ಕೊಂಡಿದ್ದೀವಿ. ಆ 2 ವಿಷಯನೂ ಸಕ್ಸಸ್ ಆಗುತ್ತೆ. ನಮ್ಗೆ ಆ ನಂಬಿಕೆ ಇದೆ ಮೇಡಮ್. ಅಣ್ಣ ಫ್ಯಾನ್ ಶೋ ನೋಡ್ತಾರೆ, ಬಟ್ ಎಲ್ಲಿ ನೋಡ್ತಾರೆ ಅಂತ ಗೊತ್ತಿಲ್ಲ. ಗೀತಕ್ಕ ಬರ್ತಾ ಇದ್ದಾರೆ, ಅವ್ರ ಇಡೀ ಫ್ಯಾಮಿಲಿ ಬರ್ತಾ ಇದೆ. ಫ್ಯಾನ್ ಶೋಗೆ ಧನಂಜಯ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಎಲ್ಲ ಅಭಿಮಾನಿಗಳು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಾಸ್ಟ್ಯೂಮ್, ಶಿವಣ್ಣನ ಕಾಸ್ಟ್ಯೂಮ್ನ ನಾವು ಪರ್ಚೇಸ್ ಮಾಡಿ ಅದೇ ಕಾಸ್ಟ್ಯೂಮಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಸಿನಿಮಾ. ಮೇಡಮ್, ಅಭಿಮಾನ ಅಂತ ಬಂದರೆ ನಮ್ಮದು ತುಂಬ ದೊಡ್ಡ ವಿಷಯ. ಅಂದರೆ ಶಿವಣ್ಣಂಗೋಸ್ಕರ ಯಾರನ್ನ ಬೇಕಾದ್ರೂ ಕಳ್ಕೊತೀವಿ, ಅದಕ್ಕೆ ನಾವು ರೆಡಿ. ಶಿವಣ್ಣನ ಬಿಟ್ಕೊಡೋ ಮಾತೇ ಇಲ್ಲ. ಅಂದರೆ ಶಿವಣ್ಣ ವಿಷಯ ಅಂತ ಬಂದುಬಿಟ್ರೆ ನಮಗೆ ಫ್ಯಾಮಿಲಿ ಹೆಂಗೋ ಶಿವಣ್ಣ ಹಂಗೆ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಅದು ಯಾರೇ ಆಗಿರಲಿ, ಅದು ಎಂಥವ್ರನ್ನ ಬೇಕಾದ್ರೂ ಕಳ್ಕೊತೀವಿ. ಬಟ್ ಶಿವಣ್ಣ ನಾವು ಬಿಟ್ಕೊಡೋ ಮಾತಿಲ್ಲ. ಇವತ್ತು ಬಿಟ್ಕೊಡಲ್ಲ, ಮುಂದಕ್ಕೂ ಬಿಟ್ಕೊಡಲ್ಲ. ನಾವೆಲ್ಲ ಅಭಿಮಾನಿಗಳು ಇದ್ದೀವಿ ಶಿವಣ್ಣ. ನೀವು ಆರಾಮಾಗಿ ಖುಷಿಯಾಗಿರಿ. ಭೈರತಿ ರಣಗಲ್ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಮಾಡಿ ನಿಮ್ಮ ಮುಂದೆ ಬರ್ತೀವಿ.
ನಿಮಗೆಲ್ಲ ಒಳ್ಳೇದಾಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಅಂತ ನಾವೆಲ್ಲ ಅಭಿಮಾನಿಗಳು, ಇಡೀ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿಗಳು ದೊಡ್ಡವ್ರ ಆಶೀರ್ವಾದ ಇದೆ. ಎಲ್ಲರ ಪರವಾಗಿ ನಾನು ಮಾತಾಡಿದ್ದೀನಿ ಅಷ್ಟೇ, ಬಟ್ ಎಲ್ಲರ ಆಶೀರ್ವಾದ ನಿಮಗಿದೆ. ಎಲ್ಲರ ಸಪೋರ್ಟ್ ಹಿಂಗೆ ಇರಲಿ. ದಯವಿಟ್ಟು 15ನೇ ತಾರೀಕು ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಸಿಂಹದ ಬರೀ ಶಿವನಿಗೆ ಹ್ಯಾಟ್ರಿಕ್ ಇರೋ ಸಿಂಹದ ಬರೀ ಶಿವನಿಗೆ ಭಕ್ತಿ ರಣಗಳಿಗೆ ಭಾರತದ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.